ಕಾಶಿ ವಿಚಿತ್ರವಾಗಿದೆ ಎಂದು ಹೇಳುತ್ತಾರೆ. ಭೋಲೆನಾಥನ ನಗರಿ ಮತ್ತೆ ದೈವಶಕ್ತಿಗಳು ಅಂತ ಕಾಶಿ ಎಂದು ಎಲ್ಲರೂ ನಂಬಿಕೆಯಿಂದ ಬರುತ್ತಾರೆ. ಇಲ್ಲಿ ಗಂಗಾ ಸ್ನಾನದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಗಂಗಾದಲ್ಲಿ ಮುಳುಗಿ ಎದ್ದರೆ ತನ್ನ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳುತ್ತಾರೆ ಎಂದು ನಂಬಿಕೆ. ನಮಗೆ ಸಾವಿನ ಭಯ ಯಾವತ್ತೂ ಇಲ್ಲ. ಸಾವು ಏನಕ್ಕೆ ಅಂತ ನಾವು ತಿಳಿದುಕೊಂಡರೆ ನಮಗೆ ಭಯವೂ ಆಗುವುದಿಲ್ಲ. ಸಾವು ಅದು ಒಂದು ಅಂತ್ಯವಲ್ಲ, ಸಜೀವನಕ್ಕೆ ಆರಂಭ. ಇದನ್ನು ಕಾಶಿಯಲ್ಲಿ ಬಂದರೆ ನೀವು ಕಣ್ಣಾರೆ ನೋಡಬಹುದು. ಕಾಶಿ ಮಣಿಕರ್ಣಿಕಾ ಘಾಟ್ ಅದಕ್ಕೆ ಪ್ರಸಿದ್ಧವಾಗಿರುವ ಸ್ಥಳವಾಗಿರುವುದರಿಂದ ಅದಕ್ಕೆ ಇಲ್ಲಿ ಎಲ್ಲ ಜನರು ಬಂದು ತಮ್ಮ ಅಂತ್ಯವು ಇಲ್ಲೇ ಆಗಲಿ ಎಂದು ಬಯಸುತ್ತಾರೆ. ತಮ್ಮ ಪಾಪ ಕರ್ಮಗಳು ಕಳೆದುಕೊಳ್ಳಲು, ಪುಣ್ಯವನ್ನು ಗ್ರಹಿಸಲು ಇಲ್ಲಿ ತಮ್ಮ ಅಂತ್ಯವನ್ನು ಆಗಲು ಬಯಸುತ್ತಾರೆ. ನಿಜ ಏನಂತಂದರೆ ಮಣಿಕರ್ಣಿಕಾ ಘಾಟದಲ್ಲಿ ಸಿಗುವ ಅಂತ್ಯಕ್ರಿಯೆಗೆ ತನ್ನ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ಎಂದು ಎಲ್ಲರಿಗೂ ನಂಬಿಕೆ ಇರುತ್ತದೆ. ಜಗತ್ತಿನಲ್ಲಿ ಏನಿದೆ, ಏನೂ ಇಲ್ಲ, ಎಲ್ಲ ನಶ್ವರ. ಸುಮ್ಮನೆ ಮನುಷ್ಯ ಜೀವ ಎಲ್ಲವನ್ನೂ ಆಸೆ ಪಡುತ್ತಾನೆ ಎಂದು ನಾವು ನಂಬುತ್ತೇವೆ. ಇಲ್ಲಿ ಬಂದು ಒಂದು ಸರಿ ಮಣಿಕರ್ಣಿಕಾ ಘಾಟದಲ್ಲಿ ಸಿಗುತ್ತಿರೋ ಹೆಣಗಳ ಮಧ್ಯೆ ನಿಂತು ನೋಡಿದರೆ ಅವನಿಗೆ ಅರ್ಥವಾಗುತ್ತದೆ ಜೀವನದಲ್ಲಿ ಏನೂ ಇಲ್ಲ. ಸ್ವಾರ್ಥ, ಆಸ್ತಿ, ಸಂಬಂಧಗಳು ಎಲ್ಲ ಸುಟ್ಟು ಕರಕಲಾಗುವುದನ್ನು ನೋಡಿ ಮನುಷ್ಯ ತನ್ನ ಮನಸ್ಸಿನಲ್ಲಿ ಬರೆದು ಹೋಗುತ್ತಾನೆ. ಎಷ್ಟೇ ಗಳಿಸಿದರೂ ಎಷ್ಟೇ ಉಳಿಸಿದರೂ ಕೊನೆಗೆ ನಿನಗೆ ಸಿಗುವುದು 3 ಗಂಟೆಯ ಅವಧಿಯಷ್ಟೇ. ಅದು ನಿನ್ನ ಅಂತ್ಯಕ್ರಿಯೆ. ಕಾಶಿ ಇದು ನಿಮಗೆ ನಿಜವಾದ ಜೀವನ ಏನು ಎಂದು ತಿಳಿಸುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಪಾಪ ಕರ್ಮಗಳನ್ನು ಯಾವ ಥರ ಮಾಡುವುದು ಅದನ್ನು ನೋಡಿದರೆ ನಿಮಗೆ ಅನುಭವ ಆಗುತ್ತದೆ. ನಾನು 9 ದಿವಸ ನಾನು ಕಾಶಿಯಲ್ಲಿದ್ದಾಗ ನನಗೆ ಅರ್ಥವಾಗಿದ್ದು, ಕಾಶಿಯಲ್ಲಿ ಬರುವುದ ಜನರನ್ನು ನೋಡಿ, ಅವರ ದುಃಖಗಳನ್ನು ನೋಡಿ, ಎಷ್ಟೋ ಜನ ಅಗುರುಗಳನ್ನು ನೋಡಿ ನನ್ನ ಮನಸ್ಸು ಹೊರದೋಯಿತು. ನಿಜವಾದ ಸತ್ಯ ಏನಿದೆ ಅಂತ ನನಗೆ ಅರ್ಥವಾಯಿತು. ಅವಾಗಲೇ ನಾನು ತಿಳಿದುಕೊಂಡೆ ಕಾಶಿ ಇಸ್ ಅ ರಿಯಾಲಿಟಿ ಆಫ್ ಪ್ಲೇಸ್ ಅಂತ. ಮಣಿಕರ್ಣಿಕಾ ಘಾಟಿಗೆ ಯಾವತ್ತಾದರೂ ವಿಸಿಟ್ ಮಾಡಿದರೆ ಅಲ್ಲಿ ಒಂದು ಸತ್ಯವನ್ನು ತಿಳಿದುಕೊಂಡು ಹೋಗಿ. ಅಲ್ಲಿ ಎಷ್ಟೋ ಜನಗಳು ಅಗುರಿಗಳು ಸಿಗುತ್ತಾರೆ. ಆದರೆ ನಿಮಗೆ ಹೇಳುವುದೇನಂತಂದರೆ ಅಲ್ಲಿರುವ ಅಘೋರಿಗಳು ಎಲ್ಲರೂ ಸತ್ಯವಾದ ನಿಜವಾದ ಅಘೋರಿಗಳು ಎಂದು ನಂಬಬೇಡಿ. ಒಬ್ಬರು ಡೊಂಗಿನೂ ಇರುತ್ತಾರೆ, ಪವರ್ಫುಲ್ಲು ಇದ್ದೇ ಇರುತ್ತಾರೆ. ಎಷ್ಟೋ ಜನ ಇದೇ ಥರ ಮೋಸನೂ ಹೋಗುತ್ತಾರೆ. ಬೇಗ ನಂಬಬೇಡಿ. ಅವರು ನಿಮ್ಮನ್ನೇ ಆಕರ್ಷಣೆ ಮಾಡಿ ನಿಮ್ಮ ಹಣವನ್ನು ಕಿತ್ತುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಸೊ ಅದರಿಂದ ಅವರಿಂದ ದೂರಬೇಡಿ. ಎಷ್ಟೋ ಜನ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ನನಗೆ ಕೇಳಿದ್ದಾರೆ ಅಘೋರಿಗಳ ಹತ್ರ ಪೂಜೆ ಮಾಡಿಸ್ಬೇಕು ಅದು ಇದು ಅಂತ. ಎಷ್ಟೋ ಜನ ಹೋಗಿ ಪೂಜೆ ಮಾಡಿಸಿ ಅವ್ರ ಕೆಲಸನೂ ಏನೂ ಆಗಿಲ್ಲ. ಸುಮ್ಮನೆ ದುಡ್ಡು ಲಕ್ಷ ದುಡ್ಡು ತೆಗೆದುಕೊಂಡು ಅವ್ರ ಕೆಲಸ ಮಾಡಿಲ್ಲ ಎಂದು ನಾನು ಕೇಳಿಪಟ್ಟಿದ್ದೇನೆ. ಅದಕ್ಕೆ ಯಾರೂ ಅಘೋರಿ ಹತ್ರ ಹೋಗಬೇಡಿ ಕಾಶಿಯಲ್ಲಿ. ಏನಕ್ಕಂತಂದರೆ ಅಘೋರಿಗಳು ಅಲ್ಲಿ ಬರುವವರು ಕೆಲವೊಂದು ಸುಳ್ಳು ಜನನೂ ಇದ್ದಾರೆ. ಕಾಶಿಯಲ್ಲಿ ಹೋದರೆ ಕಾಶಿ ವಿಶ್ವನಾಥನ್ ಟೆಂಪಲ್ ವಿಸಿಟ್ ಆದಮೇಲೆ ಅಲ್ಲಿ ಅನ್ನಪೂರ್ಣದಲ್ಲಿ ಊಟವನ್ನು ಎಲ್ಲ ಮುಗಿಸಿ ಬರುವಾಗ ಮಾತ್ರ ಯಾರೂ ಮರೆಯಲಾರದೆ ಕಾಲಭೈರವ ಟೆಂಪಲ್ಗೆ ಎಲ್ಲರೂ ವಿಸಿಟ್ ಮಾಡಲೇ ಬರಬೇಕು. ಇದು ನಿಯಮ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ನಾನು ಸುದ್ದಿಗಳನ್ನ ಕೊಡ್ತಾ ಇರ್ತೀನಿ. ಏನಾದರೂ ನಿಮಗೆ ನಿಜವಾಗಿಯೂ ಪೂಜೆ ಮಾಡಿಸೋದು ಅದೆಲ್ಲ ಇತ್ತು, ಮನೆಯಲ್ಲಿ ಕಷ್ಟ, ತೊಂದರೆ, ಜಗಳ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಈ ಥರ ಎಲ್ಲ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಯೂಟ್ಯೂಬಲ್ಲೇ ನಾನು ನಿಮಗೆ ಮೆಸೇಜ್ ಮಾಡಿ ನಿಮಗೆ ಅಲ್ಲೇ ನಿಮಗೆ ನನ್ನ ನಂಬರ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನಂಬರೆಲ್ಲ ಶೇರ್ ಮಾಡೋದಕ್ಕೂ ಫ್ರೀ ಇರೋದಿಲ್ಲ. ನಮ್ಮದು ಎಲ್ಲ ಯೂಟ್ಯೂಬ್ನೆಲ್ಲ ನಡೆಸಬೇಕು ಅಂತ ನಮ್ಮದು ಚಾರ್ಜಸ್ ಇರುತ್ತೆ. ಅಷ್ಟೇ ನಾನು ನಿಮಗೆ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಸ್ಟ್ರಾಂಗ್ ಆಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಹರ ಹರ ಮಹಾದೇವ್. ಜೈ ಭವಾನಿ, ಜೈ ಶಿವಾಜಿ.